ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಗೆಸ್ಟ್ ಯಾರು ಅಂತ ಅಂದ್ರೆ ವೆಲ್ಕಮ್. ಏನದ ಸಂಡೆ ಬಂದ್ರೆ ಸಾಕು ಅಂತ ಕಾಯೋರ್ ನಾವು ಮನ್ಸಲ್ಲೇ ಬೈಕೊಂಡು ಇರ್ತೀವಿ. ಮತ್ತೆ ಪ್ರಿಪರೇಷನ್ ಅಸೆಂಬ್ಲಿ ಕೆಟ್ಟದನ್ನ ನೋಡಬಾರ್ದು. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ. ನನ್ನ ಗುರುಗಳು ನನ್ನ ಅಪ್ಪನ ಬಗ್ಗೆ 2 ಲೈನ್ ಹೇಳ್ತೀನಿ ತೇಜಸ್ವಿ. ಇವರು ನೋಡೋಕೆ ನವಿಲ್ ತರ, ಇವರು ಮಾತಾಡೋದು ಕೋಗಿಲೆ ತರ. ಸೊ ಇವ್ರು ನಿಮ್ಗೆ ಲಾಸ್ಟ್ ಟೈಮೇ ಪರಿಚಯ ಮಾಡ್ಕೊಟ್ಟಿದ್ದೆ. ಸೊ ಲೆಟ್ಸ್ ವೆಲ್ಕಮ್ ತಾನ್ಯಾ ಅವರು. ತಾನ್ಯಾ ಅವರೇ, ವೆಲ್ಕಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಸೊ ಇವತ್ತು ನಮ್ ಜೊತೆ ತಾನ್ಯಾ ಅವ್ರು ಮಾತ್ರ ಅಲ್ಲ, ನಮ್ ಜೊತೆ ಇನ್ನೂ ಒಬ್ಬರು ಗೆಸ್ಟ್ ಜಾಯ್ನ್ ಆಗ್ತಿದ್ದಾರೆ. ಸೊ ಅವ್ರು ಯಾರು ಗೊತ್ತಾ? ಅವರು ಕ್ಲಾಸ್ಗೆ ಫಸ್ಟ್ ರ್ಯಾಂಕ್. ಅವರು ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್, ಶಿಸ್ತು ಮತ್ತೆ ಶ್ರದ್ಧೆಯಲ್ಲೂ ಟಾಪು. ಸೊ ವೆಲ್ಕಮ್ ಮಾಡೋಣ ತೇಜಸ್ ಅವ್ರನ್ನ. ತೇಜಸ್ ಅವ್ರೆ, ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಣ್ಣ. ಮತ್ತೆ ಎಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗಬೇಕು. ತಾನ್ಯಾ ಅವರೇ, ನಿಮ್ಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಇವರಿಂದ ಒಂದಷ್ಟು ವಿಷಯಗಳನ್ನ ಕಲ್ತ್ಕೊಳ್ಳೋಣ ಹಾಗೂ ತಿಳ್ಕೊಳ್ಳೋಣ. ಕೆಟ್ಟದನ್ನ ನೋಡಬಾರ್ದು, ಕೆಟ್ಟದನ್ನ ಮಾತಾಡಬಾರ್ದು, ಕೆಟ್ಟನ ಕೇಳಿಸ್ಕೊಬಾರ್ದು. ಸೊ ತೇಜಸ್ ಅವರೇ, ನಿಮ್ಮ ಪರಿಚಯ ಮಾಡ್ಕೊಡಿ. ಸೊ ಆರ್ಯ ಅವರೇ, ನನ್ನ ಹೆಸರು ತೇಜಸ್. ನಾನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಮೈಸೂರಲ್ಲಿ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ. ಗುಡ್. ನಿಮ್ಮ ಮೊದಲನೇ ಪ್ರಶ್ನೆ ತೇಜಸ್ ಅವರೇ, ಜನಗಣಮನ ಬರೆದವರು ಯಾರು? ಸೊ ಆರ್ಯ ಅವರೇ, ನಮ್ಮ ಜನಗಣಮನ ನಮ್ಮ ರಾಷ್ಟ್ರಗೀತೆ, ಅದನ್ನ ರಚಿಸಿದವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಸೂಪರ್ ತೇಜಸ್ ಅವರೇ. ಸೊ ನೆಕ್ಸ್ಟ್ ಕ್ವಶನ್ ನಮ್ ತಾನ್ಯಾ ಅವ್ರಿಗೆ. ಥ್ಯಾಂಕ್ ಯು ಆರ್ಯ, ಮಾತಾಡಕ್ಕೆ ಕಾಯ್ತಿದ್ದೆ. ನಮ್ಮ ದೇಶದ ಬಾವುಟದಲ್ಲಿ ಎಷ್ಟು ಬಣ್ಣಗಳಿದೆ? 3 ಆರ್ಯ. ಸೂಪರ್ ತಾನ್ಯಾ. ಹಾಗಾದ್ರೆ ಬಣ್ಣಗಳು ಯಾವುದು? ಕೇಸರಿ, ಬಿಳಿ, ಹಸಿರು. ಸೂಪರ್ ತಾನ್ಯಾ ಅವರೇ. ತೇಜಸ್ ಅವರೇ, ನಮ್ಮ ಹತ್ರ ಚಿಕ್ಕ ಮಕ್ಳಿಗೆ ನೀವೇನ್ ಸಜೆಸ್ಟ್ ಮಾಡ್ತೀರಾ? ಆರ್ಯ ಅವರೇ, ಫಸ್ಟ್ ಮಕ್ಕಳು ಚಾಕ್ಲೇಟ್ಸ್ ತಿನ್ಬಾರ್ದು, ಹೋಮ್ವರ್ಕ್ ಬರಿಬೇಕು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಫೋನ್ ನೋಡೋದು ವೆರಿ ಬ್ಯಾಡ್ ಹ್ಯಾಬಿಟ್. ನನಗೆ ಈ ಮೊಬೈಲ್ ಆಪರೇಟ್ ಮಾಡೋದೇ ಬರಲ್ಲ. ಇದೆಲ್ಲ ಇದ್ರೆ ನಾವು ಗುಡ್ ಚಿಲ್ಡ್ರನ್ಸ್ ಆಗ್ತೀವಿ. ಥ್ಯಾಂಕ್ ಯು ತೇಜಸ್ ಅವರೇ, ಧನ್ಯವಾದಗಳು. ಸೊ ಆರ್ಯ, ಇವತ್ತು ಸ್ಪೆಷಲ್ ಏನಂತಂದ್ರೆ ಇಂಟರ್ನ್ಯಾಷನಲ್ ಡೇ ಆಫ್ ಫ್ರೆಂಡ್ಶಿಪ್. ನೀವಿಬ್ರು ಹೀಗೆ ಫ್ರೆಂಡ್ಸ್ ಆಗಿ ಖುಷಿಯಾಗಿ. ಥ್ಯಾಂಕ್ ಯು. ಅಣ್ಣ, ನಿಂಗೊಂದು ವಿಷಯ ಗೊತ್ತಾ? ಇಲ್ಲ. ಆಕ್ಚುಲಿ ಇವತ್ತು ಕ್ರಿಕೆಟ್ಗೆ ಬ್ಯಾಡ್ ಡೇ. ಯಾಕೆ? ಯಾಕೆಂದ್ರೆ ಇವತ್ತು ಅಜಿಂಕ್ಯ ರಾಣೆ ಅವರು ರಿಟೈರ್ಮೆಂಟ್ ತಗೊಂಡಿದ್ದಾರೆ. Thank you for your love, your faith and your support. Cap number 278 signing off. ಆಕ್ಚುಲಿ ಅವರು ಒಳ್ಳೆ ಪ್ಲೇಯರ್. ಅವರು ಅಜಿಂಕ್ಯ ರಹಾನೆ ಅವರು ತುಂಬಾ ಒಳ್ಳೆ ಬ್ಯಾಟ್ಸ್ಮನ್. ಇವತ್ತು ಅವ್ರು ರಿಟೈರ್ಡ್ ತಗೊಂಡಿರೋದು ಕ್ರಿಕೆಟ್ಗೆ ಸ್ಯಾಡ್. ಅಣ್ಣ, ಒಂದ್ ಕತೆ ಹೇಳ್ತೀನಿ. ಏನ್ ಮಾಡ್ತೀಯಾ? ಒಂದ್ ಕತೆ ಹೇಳ್ತೀನಿ. ಗುರು, ಏನ್ ಹಿಂಗಾಗೋದೆ? ಹೇಳು, ಒಂದ್ ಲೈನ್ ಹೇಳು ನೋಡೋಣ. ಅಲ್ಲಿ MMG ಗ್ರ್ಯಾಂಡ್ ಸಿಟಿ ಅಂತ ಊರಿತ್ತಂತೆ. ಒಬ್ಬ ಟೋಪಿ ಮಾರ್ತಾ ಇದ್ನಂತೆ. ಅಲ್ಲಿ ಒಂದು ಪಾರ್ಕ್ ಇತ್ತಂತೆ. ಅಲ್ಲಿ ಒಂದು ಮರ, ದೊಡ್ಡ ಮರ ಇತ್ತಂತೆ. ಅಲ್ಲಿ ಅವನು ಮಲ್ಕೊಂಡ ಟೋಪಿ ಇಟ್ಬಿಟ್ಟು ಅಷ್ಟೊತ್ತಿಗೆ ಕೋತಿ ಎಲ್ಲ ಟೋಪಿ ಹಾಕೋಬಿಡ್ತು ತಲೆ ಮೇಲೆ. ಆವಾಗ ಅದು ಕೋತಿ ಮೇಲ್ಗಡೆ ಹೊಂಟೋಯ್ತು ಮರದ ಮೇಲೆ. ಆಮೇಲೆ ಅವನು ಎದ್ದಾಳ್ತಾನೆ, ನನ್ನ ಟೋಪಿಯಲ್ಲಿ ಅಂತ ಅಂತಾನೆ. ಅವಾಗ ಅವನ ಹತ್ರನೂ ಒಂದ್ ಟೋಪಿ ಇರುತ್ತೆ. ಅವನ್ಗೆ ಐಡಿಯಾ ಬರುತ್ತೆ. ಆಮೇಲೆ ಅವನು ಏನ್ ಮಾಡ್ತಾನೆ, ಬಿಚ್ಬಿಟ್ಟು ಎಸ್ಬಿಡ್ತಾನೆ. ಆಮೇಲೆ ಅವನು ಕೋತಿಗಳು ಎಸೆಯುತ್ತೆ. ಆವಾಗ ಅವನ್ ಬೇಗ ಬೇಗ ಎತ್ಕೊಂಡು ಹೋಗ್ಬಿಡ್ತಾನೆ.
ಇಷ್ಟೇ ಕತೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಅಣ್ಣ, ಇವತ್ತು ಗುರು ಪೂರ್ಣಿ. ಸೊ ನಿಮ್ಮ ಗುರು ಯಾರು? ಈ ದಿನ ನನಗೆ ಒಳ್ಳೆಯದನ್ನ ಕಲ್ಸ್ಕೊಡೋರು, ಒಳ್ಳೆಯದನ್ನ ಹೇಳ್ಕೊಡೋರು ಅವರೆಲ್ಲ ನನ್ನ ಗುರುಗಳು. ಆರ್ಯ ಅವರೇ, ನಿಮ್ಮ ಗುರುಗಳು ಯಾರು? ನನ್ನ ಗುರುಗಳು ನನ್ನ ಅಪ್ಪ. ಅಪ್ಪನ ಬಗ್ಗೆ 2 ಲೈನ್ ಹೇಳ್ತೀನಿ ತೇಜಸ್ ಅವ್ರೆ. ಹೌದಾ, ಹೇಳಿ ಆರ್ಯ ಅವರೇ. ಅಪ್ಪ, ಚಿಕ್ಕವನಿದ್ದಾಗ ನಿಮ್ಮ ಮುಖ ನೋಡಿದಾಗ ನಮ್ಮ ಅಪ್ಪನೇ ಈ ಪ್ರಪಂಚದ ಬೆಸ್ಟ್ ಅಪ್ಪ ಅಂತ ಅನ್ನಿಸ್ತು. ನಿಮ್ಮ ಕಣ್ಣು ನೋಡಿದಾಗ ನಮ್ಮ ಅಪ್ಪನಷ್ಟು ಒಳ್ಳೆಯವರು ಯಾರೂ ಇಲ್ಲ ಅಂತ ಅನಿಸ್ತು. ನಿಮ್ಮ ತೋಳುಗಳನ್ನು ನೋಡಿದಾಗ ನಮ್ಮ ಅಪ್ಪ ತುಂಬಾ ಬಲಶಾಲಿ ಅಂತ ಹೆಮ್ಮೆ ಪಡುತ್ತಿದ್ದೆ. ನನ್ನ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅಪ್ಪ ಇದ್ದಾರಲ್ಲ, ಆ ಒಂದು ಮಾತೇ ನನಗೆ ಧೈರ್ಯ ಕೊಡುತ್ತಿತ್ತು. ಆದರೆ ಅಪ್ಪ, ಕಾಲ ಬದಲಾಗಿದೆ, ಪ್ರಪಂಚ ಬದಲಾಗಿದೆ. 1 ರಸ್ತೆಯಿಂದ 2 ರಸ್ತೆ ಆಯ್ತು, 2ರಿಂದ 4 ಆಯ್ತು, 4 ಈಗ 6 ಲೈನ್ ಆಯ್ತು. ಕೀಪ್ಯಾಡ್ ಫೋನ್ ಸ್ಮಾರ್ಟ್ ಫೋನ್ ಆಯ್ತು, ಬಿಳಿ ಅನ್ನ ಬಿರಿಯಾನಿ ಆಯ್ತು. ಜೀವನದಲ್ಲಿ ಎಲ್ಲವೂ ಬದಲಾಗಿದೆ, ಎಲ್ಲವೂ ಬೆಳೆಯಿತು, ಎಲ್ಲವೂ ಸುಂದರವಾಗಿದೆ. ಆದರೆ ನನ್ನ ಕಣ್ಣ ಮುಂದೆ ನೀವು ಮಾತ್ರ ನಿಧಾನವಾಗಿ ಬದಲಾಗುತ್ತಿದ್ದೀರಿ ಅಪ್ಪ. ಒಮ್ಮೆ ಗಟ್ಟಿಯಾಗಿದ್ದ ನಿಮ್ಮ ಕೈಗಳು ಈಗ ನಡುಗುತ್ತಿವೆ, ಒಮ್ಮೆ ಬಲಶಾಲಿಯಾಗಿದ್ದ ನಿಮ್ಮ ತೋಳುಗಳು ಈಗ ಶಕ್ತಿ ಕಳೆದುಕೊಳ್ಳುತ್ತಿವೆ. ನಿಮ್ಮ ತಲೆಯ ಮೇಲೆ ಕಪ್ಪಾಗಿದ್ದ ಕೂದಲ ಜಾಗದಲ್ಲಿ ಬಿಳಿ ಗಡ್ಡ ಮೂಡಿದೆ. ನಿಮ್ಮ ಆರೋಗ್ಯ, ನಿಮ್ಮ ಶಕ್ತಿ, ನಿಮ್ಮ ಯೌವನ ಎಲ್ಲವೂ ನನ್ನ ಕಣ್ಣ ಮುಂದೆ ನಿಧಾನವಾಗಿ ದೂರವಾಗುತ್ತಿದೆ. ನಿಮ್ಮನ್ನು ನೋಡಿದಾಗ ನನ್ನ ಕಣ್ಣಂಚಿದಲ್ಲಿ ನೀರು ಬರುತ್ತದೆ. ಆದರೆ ಆ ನೋವನ್ನು ನಾನು ಯಾರಿಗೂ ಹೇಳಲಾರೆ. ಮುಖದಲ್ಲಿ ಎಷ್ಟೇ ನೋವಿದ್ರು ನಿಮ್ಮನ್ನು ನೋಡಿ ನಾನು ನಗುತ್ತೀನಿ. ಆ ಕ್ಷಣದಲ್ಲಿ ನನ್ನ ಮನಸ್ಸು ಒಂದು ಮಾತು ಹೇಳುತ್ತದೆ, ಅಪ್ಪ, ನೀನು ನನ್ನ ಮುಂದೆ ಬದುಕಿರುವವರೆಗೂ ನನ್ನಿಂದ ದೂರವಾಗಬೇಡ. ಯಾಕೆಂದರೆ ನಿನ್ನನ್ನು ಕಳೆದುಕೊಳ್ಳುವ ನೋವನ್ನು ತಡೆದುಕೊಳ್ಳುವಷ್ಟು ದೊಡ್ಡ ಮನಸ್ಸನ್ನು ದೇವರು ನನಗೆ ಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ನಾನು ಏನಾದರೂ ಸಾಧಿಸಿದ್ದರೆ ಅದರ ಹಿಂದೆ ನಿನ್ನ ಬೆವರಿದೆ. ನಿನ್ನ ಮುಖದ ನಗುವಿನ ಹಿಂದೆ ನಿನ್ನ ಕಣ್ಣೀರಿದೆ. ನನ್ನ ಪ್ರತಿಯೊಂದು ಹೆಜ್ಜೆಯ ಹಿಂದೆ ನಿನ್ನ ತ್ಯಾಗವಿದೆ. ಅಪ್ಪ, ಈ ಪ್ರಪಂಚ ಬದಲಾಗಬಹುದು, ಕಾಲ ಬದಲಾಗಬಹುದು, ನಾನೂ ಕೂಡ ಬದಲಾಗಬಹುದು. ಆದರೆ ನನ್ನ ಜೀವನದಲ್ಲಿ ಒಂದು ವಿಷಯ ಮಾತ್ರ ಯಾವತ್ತೂ ಬದಲಾಗಲ್ಲ. ಅದು ನೀನು ನನ್ನ ಅಪ್ಪ, ಮತ್ತು ನೀನು ಯಾವತ್ತಿಗೂ ನನ್ನ ಮೊದಲ ಹೀರೋ, ನನ್ನ ಜೀವನದ ಬೆಸ್ಟ್ ಹೀರೋ, ನನ್ನ ಅಪ್ಪ. ಅದ್ಭುತವಾಗಿದೆ ಆರ್ಯ, ಸೂಪರ್. ಓಕೆ ಅಣ್ಣ, ಥ್ಯಾಂಕ್ ಯು. ನೀವು ಬಂದಿದ್ದಕ್ಕೆ ಥ್ಯಾಂಕ್ಸ್. ಅವರೇ, ತೇಜಸ್ ಅವರೇ, ನೀವು ಚಾನಲ್ಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.